ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ತ್ರಿಸೂರಿನ ಪಿಂದು ಪಿಯೂಷ್. ಭಗವದ್ ಧರ್ಮಕ್ಕೆ ಬರುವ ಮುನ್ನ ನನ್ನ ಜೀವನ ಸಂಪೂರ್ಣವಾಗಿ ಅಂಧಕಾರದಲ್ಲಿತ್ತು. ಸದಾ ವಿಫಲಲಾಗಿದ್ದೆ. ಅತೃಪ್ತತೆಯಿಂದ ಕೂಡಿರುತ್ತಿದ್ದೆ. ಜೀವನವು ಬಿಕ್ಕಟ್ಟುಗಳಿಂದ ತುಂಬಿತ್ತು. ಸಂಬಂಧಗಳಲ್ಲಿ ಸಮಸ್ಯೆಗಳಿದ್ದವು. ನನ್ನನ್ನು ಸಂಪೂರ್ಣ ವಿಫಲಲೆಂದು ಭಾವಿಸಿದ್ದೆ. ನಾನು ಅರ್ಹತೆ ಹೊಂದಿದ್ದ ವಕೀಲೆಯಾಗಿದ್ದರೂ ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗಿರಲಿಲ್ಲ. ನನ್ನ ಮಗಳು ಕೂಡ ತನ್ನ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿದಳು. ಅವಳು ಕ್ಯಾಂಪಸ್ ಆಯ್ಕೆಗೊಂಡಿದ್ದಳು. ಆದರೆ ನೇಮಕಾತಿ ಪತ್ರ ಲಭ್ಯವಾಗಲಿಲ್ಲ. ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನಕ್ಕೆ ಬಂದ ಕ್ಷಣದಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಲು ಆರಂಭವಾಯಿತು. ಅಂದಿನಿಂದ ನನ್ನ ಜೀವನದಲ್ಲಿ ಅವಕಾಶಗಳನ್ನು ಕಾಣಲು ಪ್ರಾರಂಭಿಸಿದೆ. ಶ್ರೀ ಪರಂಜ್ಯೋತಿಯವರು ನನ್ನ ಜವಳಿ ವ್ಯವಹಾರದಲ್ಲಿ ನಾನು ಮಾಡಿದ ಅನೇಕ ತಪ್ಪುಗಳನ್ನು ತೋರಿಸಿದರು. ಅವುಗಳನ್ನು ಸರಿಪಡಿಸಿದೆ. ಈಗ ಅದು ಯಶಸ್ವಿ ಉದ್ದಿಮೆಯಾಗಿ ಪ್ರವರ್ಧಮಾನಕ್ಕೆ ಬಂದಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ಆನ್ಲೈನ್ ವ್ಯವಹಾರವನ್ನು ಹೇಗೆ ಮಾಡಬೇಕೆಂಬುದನ್ನೂ ಕಲಿಸಿದರು. ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗುವುದು ನನ್ನ ಮಗಳ ಅತಿದೊಡ್ಡ ಕನಸಾಗಿತ್ತು. ನಾನು ಮೊದಲು ಪೂರೈಸಲು ಸಾಧ್ಯವಾಗಿರಲಿಲ್ಲ. ಆದರೆ ಭಗವದ್ ಧರ್ಮಕ್ಕೆ ಬಂದ ನಂತರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಅವಳು ಯುಕೆಗೆ ಹೋಗಿ ಲಂಡನ್ನಲ್ಲಿ ಓದನ್ನು ಪೂರ್ಣಗೊಳಿಸಿ ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾಳೆ. ಅಲ್ಲಿ 1 ವರ್ಷ ಕೆಲಸ ಮಾಡಿದ ನಂತರ ಅವಳು ದುಬೈಗೆ ಹೋಗಲು ಬಯಸಿದ್ದಳು. ಪವಾಡವೆಂಬಂತೆ ಆಕೆಗೆ ದುಬೈನಲ್ಲಿ ಉದ್ಯೋಗಾವಕಾಶ ಲಭಿಸಿತು. ಈಗ ಅಲ್ಲಿಗೆ ಸ್ಥಳಾಂತರಗೊಂಡು ಅಲ್ಲಿಯೇ ಕೆಲಸ ಮಾಡುತ್ತಿದ್ದಾಳೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅವಳಿಗೆ ಆದರ್ಶ ಜೀವನ ಸಂಗಾತಿಯನ್ನು ಸಹ ಒದಗಿಸಿದ್ದಾರೆ. ಈಗ ಪ್ರತಿದಿನ ನನ್ನ ಜೀವನವು ಪವಾಡಮಯವಾಗಿದೆ. ಜೀವನದಲ್ಲಿ ಈಗ ಎಲ್ಲವೂ ಸ್ವಯಂಚಾಲಿತವಾಗಿದೆ. ಯಾವುದೇ ಕಠಿಣತೆಯನ್ನು, ಯಾವುದೇ ಸಮಸ್ಯೆಯನ್ನು ಕಡಿಮೆ ಸಮಯದಲ್ಲಿ ಜಯಿಸಲು ಶಕ್ತಳಾಗಿದ್ದೇನೆ. ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಸದಾ ನನ್ನೊಂದಿಗೆ ಇದ್ದಾರೆ. ಅನಂತ ಕೋಟಿ ಪಾದಪ್ರಣಾಮಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್. ಸದಾ ನಿಮ್ಮ ಬಂಗಾರದ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.